ತಿರುಪತಿ ತಿರುಮಲ ವೆಂಕಟೇಶ. ಅದು ಏನಕ್ಕೆ ಅಂದ್ರೆ ಆ ಹಾಡು ತಮಿಳಲ್ಲಿ ಭಾರಿ ಇಟ್ಟು. ನಮ್ಮ ದೇವ ಸರ್ ಮ್ಯೂಸಿಕ್ ಡೈರೆಕ್ಟರ್ ಇದ್ರಲ್ಲ, ನಮ್ಗೆ ತುಂಬಾ ಕ್ಲೋಸ್. ನಮ್ಮ ಕಂಪನಿಯಲ್ಲಿ 3-4 ಪಿಕ್ಚರ್ ಮಾಡಿದ್ರು. ನಾನು ಹೋಗಿ ಸರ್ ಅಂದ ಸಾಂಗ್ ವೇಣುಮ್ ಸರ್ ಅಂದೆ, ನೀನು ಮಾಡ್ಕೋ, ನೀನು ಮಾಡ್ಕೊಂಬಿಡು ಅಂದ್ರು. ಏನಾದ್ರು ಬಂದ್ರೆ ನಾನು ನೋಡ್ಕೊಂತೀನಿ, ಹೋಗಿ ಮಾಡ್ಕೋ ಹೋಗಿ ನೀನು ಸ್ವಲ್ಪ ಹೋಗಿ ಮಾಡ್ಕೊ ಅಂದ್ಬಿಟ್ರು. ಅಯ್ಯೇನು ಸರ್ ಹೋಗಿ ನೀನು ಅಂದರು. ಬಂದಿದ್ದೆ ನಮಗೆ ಕಲ್ಯಾಣ, ಅವಾಗ ತುಂಬ ಕ್ಲೋಸ್, ನನಗೆ ಒಂಥರ ಫ್ರೆಂಡ್ ಥರ. ಹೋಗಿದ್ದೆ ನೋಡಪ್ಪ, ಇನ್ನು ಮ್ಯೂಸಿಕ್ ಮಾಡ್ಬೇಕು ನಿಮಗೆ ಪಿಕ್ಚರ್ಗೆ ಅಂತ. ನಾನು ರಿಮೇಕು ಇವೆಲ್ಲ ಪಿಕ್ಚರ್ ನಾನು ಮಾಡಲ್ಲ ಅಂತ, ಮ್ಯೂಸಿಕ್ ಡೈರೆಕ್ಟ್ರೇ ಇಲ್ಲ ಪಿಕ್ಚರ್ಗೆ. ಹಂಗೆ ಟ್ಯೂನ್ ಹಾಕ್ಸ್ಬಿಟ್ಟು ಅವ್ರು ಕಲ್ಯಾಣ ಹೆಲ್ಪ್ ಮಾಡಿದ್ರು. ಆಮೇಲೆ ಆರ್ಕೆಸ್ಟ್ರಾ ಅದು ಇದು ಎಲ್ಲ ಅರೇಂಜ್ ಮಾಡಿಬಿಟ್ರು. ಕರ್ಕೊಂಡು ಹೋಗಿದ್ದು ಎಲ್ಲ ಹಂಗೆ ಸ್ಟೇಜ್ ಇಳಿಸಿ ಎಲ್ಲ. ಆಮೇಲೆ ಟ್ರ್ಯಾಕ್ ತಗೊಂಬಂದಿದ್ದೆ ಹೈದ್ರಾಬಾದಿಂದ. ಆ ಟ್ರ್ಯಾಕ್ಗಳು ಹಂಗೆ ಹಾಕ್ಬಿಟ್ಟು ಹೊಡೆದ್ಬಿಟ್ರೆ ಸೂಪರ್ ಹಿಟ್ ಆಗೋಯ್ತು. ಮ್ಯೂಸಿಕ್ ಡೈರೆಕ್ಟರ್ ಕರೀರಿ ಪ್ರೆಸ್ ಮೀಟ್ಗೆ ಅಂತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲವ್ರೆ ಅಂತಾರೆ. ಮ್ಯೂಸಿಕ್ ಡೈರೆಕ್ಟರ್ೇ ಇಲ್ಲ, ಯಾರು ಕರೆಯೋದು? ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಕರೀರಿ ಅಂತಾರೆ. ಜಿ ಕೃಷ್ಣ ಅಂತ ಹಾಕಿದ್ದೆ. ಆಕ್ಚುಲಿ ಒರಿಜಿನಲ್ ಮ್ಯೂಸಿಕ್ ಡೈರೆಕ್ಟರ್ ಗಂಟಾಡಿ ಕೃಷ್ಣ, ಅವರು ಟಾಪಲ್ಲಿದ್ರು. ಅವ್ರು ಕರೆದ್ರೆ 10 ಲಕ್ಷ ಕೇಳ್ತಾರೆ. ನಾವ್ ಎಲ್ಲಿಂದ ಕೊಡೋದ ಅಂತ ಹೇಳ್ಬಿಟ್ಟಿದ್ದೆ. ನಮ್ಮ ಆಫೀಸಲ್ಲಿ ಅನಿಲ್ ಅಂತ ಒಬ್ಬಿದ್ದ, ನಮ್ಗೆ ಅಸ್ಟೆಂಟ್ ಆಗಿದ್ದು ನನಗೆ. ಅಲ್ಲಿ ಈ ಥರ ಆಚೆ ಕಡೆ ಹೋದ್ವಿ, ಹುಬ್ಳಿ ಕಡೆ ಪ್ರೆಸ್ ಮೀಟ್, ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ. ಅಲ್ಲೆಲ್ಲ ಸರ್ ಮ್ಯೂಸಿಕ್ ಡೈರೆಕ್ಟರ್ ಇವನು ಅನಿಲ್ ಕುಡಿಸ್ಬಿಟ್ಟೆ. ಅಲ್ಲಿ ಅನಿಲ್ ಕುಡಿಸ್ಬಿಟ್ಟೆ, ಇವನು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟೆ. ಅಲ್ಲಿ ಅವನು ನಡುಗ್ತಾವನೆ, ಏನೋ ಕೇಳ್ಬಿಟ್ರೆ ಏನ್ ಹೇಳೋದು ಅಂತ. ಸೊ ಹಂಗೆ ಅದು ಒಂಥರ ಚರಿತ್ರೆ ಬಿಡ್ರಿ ಅದು.